ಬನ್ನೂರಿನಲ್ಲಿ ನಡೆದ ಹೇಮದ್ರಾಂಭ ಜಾತ್ರೆಯ ತೆಪ್ಪೋತ್ಸವದ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಬನ್ನೂರಿನ ಹೆಗ್ಗೆರೆಯಾದ ಮಾಕನಹಳ್ಳಿ ಗ್ರಾಮದಲ್ಲಿರುವ ಕೆರೆಯಲ್ಲಿ ನಡೆಯಿತು. ತೆಪ್ಪೋತ್ಸವದಲ್ಲಿ ತೆಪ್ಪದ ಮೇಲೆ ದೇವಿಯ ಮೂರ್ತಿಯನ್ನು ಇರಿಸಿ ಮಾಕನಹಳ್ಳಿ ಗ್ರಾಮದ ಯಜಮಾನರುಗಳು ಹಾಗೂ ಬನ್ನೂರಿನ ಯಜಮಾನರುಗಳು, ಸಾರ್ವಜನಿಕರು ಹಾಗೂ ಅನೇಕ ಭಕ್ತಾದಿಗಳ ಸಮ್ಮುಖದಲ್ಲಿ ಕೆರೆಯ ಮಾಕ್ನಳ್ಳಿ ಭಾಗದಿಂದ ಹನುಮಾನಳು ಬೀಡನಹಳ್ಳಿ ಗ್ರಾಮದವರೆಗೆ ತೆಪ್ಪವು ಚಲಿಸಿ ಆ ಭಾಗದ ಭಕ್ತಾದಿಗಳಿಗೆ ದೇವಿಯ ಮೂರ್ತಿಯ ದರ್ಶನ ಮಾಡಿಸಿ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಕೆರೆಯ ಸುತ್ತಲೂ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ತೆಪ್ಪೋತ್ಸವ ಮೂರ್ತಿಯ ದರ್ಶನ ಮಾಡಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇವಿಯ ಪೂಜೆಯನ್ನು ತಮಟೆ ಸದ್ದುಗಳು, ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಮುಖಾಂತರ ಗ್ರಾಮದ ರಸ್ತೆಗಳ ಮುಖಾಂತರ ಮೆರವಣಿಗೆ ಮಾಡಿ ನಂತರ ದೇವಿಯ ಮೂರ್ತಿಯನ್ನು ನಯನಕ್ಷತ್ರಿಯ ಜನಾಂಗದವರಿಂದ ಬನ್ನೂರಿನ ರಾಜಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ಮಾಡಿ ಪಟಾಕಿ ಸದ್ದುಗಳ ಮುಖಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ದೇವಿಯ ಮೂರ್ತಿಯನ್ನು ಮೂಲ ದೇವಸ್ಥಾನಕ್ಕೆ ತಲುಪಿಸಲಾಯಿತು.